ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತುಮಕೂರು ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಇವತ್ತು ನನ್ನ ಒಟ್ಟಿಗೆ ಇದ್ದಾರೆ. ನಿನ್ನೆ ನಾವು ಇದರಲ್ಲಿ ವಿಡಿಯೋ ಮಾಡಿದ್ವಿ. ಜಿಲ್ಲಾ ಮಟ್ಟ ಸರ್ಕಾರಿ ನೌಕರರ ಕೂಟ ಸೋಮವಾರ ಮತ್ತು ಮಂಗಳವಾರ ಅಂದರೆ 7ನೇ ತಾರೀಕು ಮತ್ತು 8ನೇ ತಾರೀಕು ನಡೀಬೇಕಾಗಿತ್ತು, ಮುಂದೂಡಿದ್ವಿ ಅಂತ ಹೇಳಿದ್ವಿ. ಈಗ ಜಿಲ್ಲಾಡಳಿತ ತುರ್ತು ಸಭೆಯನ್ನು ಮಾಡಿ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಹಾಗೂ CO ಸಾಹೇಬರ ನಿರ್ದೇಶನ ಮೇರೆಗೆ ಕ್ರೀಡಾಕೂಟ ಯಾವುದೇ ಕಾರಣಕ್ಕೂ ಮುಂದೂಡಿಕೊಂಡು ನಿಗದಿಯಾದಂತೆ ಅಂದರೆ 7ನೇ ತಾರೀಕು ನಾಳೆ ಸೋಮವಾರ ಮತ್ತು ಮಂಗಳವಾರ ನಡೀಲೇಬೇಕು ನಿರ್ದೇಶನ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಬೆಳಗ್ಗೆ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೆಯೇ ನಮ್ಮ ನಿರ್ದೇಶಕರು ಹಾಗೂ ತಾಲೂಕು ಅಧ್ಯಕ್ಷರು ಕೂಡ ಎಲ್ಲ ಬಂದಿದ್ದೀವಿ. ನಿಗದಿತ ಸಮಯಕ್ಕೆ ಅಂದರೆ 7ನೇ ತಾರೀಕು ಮತ್ತು 8ನೇ ತಾರೀಕು ಸೋಮವಾರ ಮತ್ತು ಮಂಗಳವಾರ ಕ್ರೀಡಾಕೂಟ ಇಂದು ನಡೀತಾ ಇದೆ. ಈ ಕ್ರೀಡಾಕೂಟದಲ್ಲಿ ಈಗಾಗಲೇ ಸಾಕಷ್ಟು ಜನ ನೋಂದಣಿ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2700 ಜನ ನೋಂದಣಿ ಮಾಡಿದ್ದೀರಾ. ನೀವೆಲ್ಲರೂ ಕೂಡ ಬರಬೇಕಾಗ್ತದೆ. ಹಾಗೆಯೇ ಯಾರು ನೋಂದಣಿ ಮಾಡಿಲ್ಲ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಬೋದು. ಹಂಗಂದರೆ ಇವತ್ತು ಭಾನುವಾರ, ನಾಳೆ ಸೋಮವಾರ ಬೆಳಗ್ಗೆ ಎಲ್ಲ ಕೂಡ 9 ಗಂಟೆಗೆ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ತಪ್ಪದಲ್ಲೇ ಬರಬೇಕು. ಇದು ಒಂದು ಭಾಗ. ಕಾರ್ಯಕ್ರಮ ಬಂದ ಮೇಲೆ ಇಂಡೋರಲ್ಲಿ ಆ್ಯಕ್ಚುಲಿ ಇದರಲ್ಲಿ ಯಾವುದೂ ಬಿಸಿಲಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, 10 ಗಂಟೆಗೆ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಸಾಹೇಬರು, ಸಹಕಾರ ಸಚಿವರಾದ KN ರಾಜೇಂದ್ರ ಸಾಹೇಬರು, ಹಾಗೆಯೇ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಸರ್ ಅವರು, ಹಾಗೆಯೇ ನಮ್ಮ ಗ್ರಾಮದ ಶಾಸಕರಾದ ಸುರೇಶ್ ಗೌಡರು, MT ಕೃಷ್ಣಪ್ಪನವರು, ಶಾಸಕರು ದೊರೆಕೆರೆ B ವಾಸಣ್ಣ, ಹಾಗೆಯೇ ಷಡಾಕ್ಷರ ಸರ್ ತಿಪ್ಟೂರು, ಹಾಗೆಯೇ ಕುಣಿಗಲ್ ರಂಗನಾಥ್ ಸರ್ ಇರ್ಬೋದು, ವೆಂಕಟೇಶ್ ಸರ್ ಇರ್ಬೋದು, ಹಾಗೆಯೇ ನಮ್ಮ ಹಿರಿಯರಾದ ಮಾಜಿ ಸಚಿವರಾದ ಜಯಚಂದ್ರ ಸಾಹೇಬರು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಹೀಗೇ ಈ ತುಮಕೂರು ಜಿಲ್ಲೆ ಎಲ್ಲ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಜೊತೆಗೆ 2 ಮಂತ್ರಿಗಳು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಅತಿಥಿಗಳಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇರ್ತಾರೆ, CO ಸಾಹೇಬರು ಇರ್ತಾರೆ, SP ಸಾಹೇಬರು ಇರ್ತಾರೆ. ಹೀಗೇ ಹಲವಾರು ಗಣ್ಯರು ಕೂಡ ಈ ಸಭೆಯಲ್ಲಿ ಇರ್ತಾರೆ. ಹಾಗೂ ರಾಜ್ಯದ ಪದಾಧಿಕಾರಿಗಳು ಷಡಾಕ್ಷರ ಸರ್ ಇರ್ಬೋದು, ಶಿವರುದ್ರಯ್ಯ ಸರ್ ಇರ್ಬೋದು, ಖಜಾಂಚಿ, ಹಾಗೆಯೇ ಗೌರವಾಧ್ಯಕ್ಷರು ಮತ್ತು ಹಿರಿಯ ಉಪಾಧ್ಯಕ್ಷರುಗಳು, ಹಾಗೆಯೇ ಎಲ್ಲ ಕೂಡ ಪದಾಧಿಕಾರಿಗಳು ರಾಜ್ಯದಂತ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯೆಲ್ಲ ನಮ್ಮ ಪದಾಧಿಕಾರಿಗಳು ಉಪಾಧ್ಯಕ್ಷರು ಇದ್ದಾರೆ. ಈಗ ಉಪಾಧ್ಯಕ್ಷರುಗಳು, ಖಜಾಂಚಿಗಳು, ಕ್ರೀಡಾ ಕಾರ್ಯದರ್ಶಿಗಳು ಮತ್ತು ಹೀಗೆ ಹಲವಾರು ಎಲ್ಲ ಸದಸ್ಯರು ಕೂಡ ಈ ಸಮಾರಂಭದಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಉತ್ತಮವಾದ ಊಟೋಪಚಾರ ಕೂಡ ನಾವು ಮಾಡಿದ್ದೇವೆ. ನಾಳೆ ಬೆಳಗ್ಗೆ ತಿಂಡಿ ಇದೆ, ತಿಂಡಿ ತಿನ್ಕೋಬೋದು. ಬೇಗ ಬಂದರೆ, ಲೇಟ್ ಆದರೆ ಕಾರ್ಯಕ್ರಮ ನಾವು ಅಲ್ಲಿಗೆ ಜನ ಕಳಿಸ್ತೀವಿ. ಮಧ್ಯಾಹ್ನ ಊಟದ ಕೂಡ ವ್ಯವಸ್ಥೆ ಆಗಿದೆ. ಎಲ್ಲ ಸ್ಪರ್ಧಿಗಳು ಸುಮಾರು 22 ಸ್ಪರ್ಧಿಗಳು ಈಗಾಗಲೇ ನಾವು ನಿಗದಿ ಆಚೆ ಕಡೆ ಫ್ಲೆಕ್ಸ್ ಹಾಕಿದ್ದೀವಿ. ಆ ಕ್ರೀಡಾಕೂಟ ಯಾವುದು ನಡೀತದೆ, ಅವ್ರ ಸಂಬಂಧಪಟ್ಟರು ಯಾರು ಮುಖ್ಯಸ್ಥರಿರ್ತಾರೆ, ತರಬೇತುದಾರ ಇದ್ದಾರೆ, ಅವ್ರ ನಂಬರ್ಗಳು ಕೂಡ ನಾವು ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ. ನೀವು ಆ ಇವೆಂಟನ್ನು ನೋಡಿಕೊಂಡು ಆ ಜಾಗಕ್ಕೆ ಆಡಬೇಕಾಗ್ತದೆ. ಒಂದೊಂದ್ಸಲಿ 2 ಇವೆಂಟ್ ಒಟ್ಟಿಗೆ ನಡೀತದೆ. ಅಂಥ ಟೈಮಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಆ ಕ್ರೀಡಾಪಟುಗೆ ಬಿಟ್ಟಂಥ ವಿಚಾರ. ಇದೇ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸಂಜೆ, ಹಾಗಂದರೆ ನಾಳೆ 7ನೇ ತಾರೀಕು ಸಂಜೆ DJI ಇರ್ತದೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಇರ್ತದೆ. ಇದೇ ಜಾಗದಲ್ಲಿ ಸಂಜೆ ಎಲ್ಲರೂ ಕೂಡ ಇರಬೇಕಾಗ್ತದೆ. ಉತ್ತಮವಾದ ಸಂಗೀತ ಕೂಡ ಇಲ್ಲಿ ನೀವು ಕೇಳ್ಬೋದು. ಸ್ಥಳೀಯ ಕಲಾವಿದರು, ಯಾರನ್ನೂ ಬೇರೆ ಹೊರ ರಾಜ್ಯದಿಂದ ಕರೆಸ್ತಿಲ್ಲ ಅಥವಾ ಹೊರ ಜಿಲ್ಲೆಯಿಂದ ಕರೆಸ್ತಾ ಇಲ್ಲ. ನಮ್ಮ ಸರ್ಕಾರಿ ನೌಕರ ಕ್ರೀಡಾಪಟುಗಳು ಕೂಡ ಸ್ವತಃ ಅವರೇ ಆಡ್ತಾ ಇದ್ದಾರೆ. ಅದರಿಂದ ಕೂಡ ತಾವೆಲ್ಲರೂ ಬರಬೇಕಾಗ್ತದೆ, ಇರಬೇಕಾಗ್ತದೆ. ಇಷ್ಟನ್ನು ಹೇಳ್ತೀನಿ. ಮಿಕ್ಕಿನ ಹೆಚ್ಚಿನ ಮಾಹಿತಿಯನ್ನು ನಾಳೆ ಸಮಾರಂಭದಲ್ಲಿ ನಿಮ್ಮೊಟ್ಟಿಗೆ ನಾವೆಲ್ಲ ಕೂಡ ಹಂಚ್ಕೊತೀವಿ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಹಾಗಾದರೆ 7ನೇ ತಾರೀಕು 7 ಏಪ್ರಿಲ್ 2025, ಹಾಗೆ 8 ಏಪ್ರಿಲ್ 25, ಹಾಗಾದರೆ ಸೋಮವಾರ ಮತ್ತು ಮಂಗಳವಾರ ಹಿಂದಿನಂತೆ ಕ್ರೀಡಾಕೂಟ ಇದೇ ಒಂದು ಕ್ರೀಡಾಂಗಣ ನಡೀತಾ ಇದೆ. ಯಾರಾದರೂ ತಪ್ಪು ಕಲ್ಪನೆ ಇದ್ದರೆ ಕ್ರೀಡಾಕೂಟ ಮುಂದೂಡಿದೆ ಅಂತ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ನಾಳೆ ಕ್ರೀಡಾಕೂಟ ನಡೀತದೆ. ದಯವಿಟ್ಟು ತಪ್ಪಲೆ ಬನ್ನಿ. ಎಲ್ಲರಿಗೂ ಕೂಡ ವಿಶೇಷವಾದ ಆಮಂತ್ರಣ ಎಲ್ಲ ನಿರ್ದೇಶಕ ಪರವಾಗಿ ಹಾಗೂ ತಾಲೂಕು ಅಧ್ಯಕ್ಷ ಪರವಾಗಿ ಹಾಗೂ ಸರ್ಕಾರಿ ನೌಕರ ಪರವಾಗಿ ಧನ್ಯವಾದಗಳು. ನೀವು ಸ್ಟಾರ್ಟ್ ಅಂತ ಹೇಳ್ರಿ. ಇನ್ನೇನು ಹೇಳ್ಬೋದು ಬೇರೆ ಹಚ್ಕೊಬರ ಅದು ಕೊಡು, ಪಟ್ಟಿ ಅದು ಕೊಡೋದು.